ಇಲ್ಲ ಗುರು. ಯಾರು ಊಬರಣ್ಣ? डीएल कर दिया ना? कितना दिया डीएल कर? किधर? वो डीएल चालू नहीं है, वो फेक डीएल है। बता दिया मुझे, ओरिजिनल डीएल है। ऑनलाइन में नहीं दिख रहा है रे, ऑनलाइन में नहीं दिख रहा है डीएल। ನೋಡಪ್ಪ, ನಿಮ್ಮ ಡಿಎಲ್ ಆನ್ಲೈನಲ್ಲಿ ತೋರಿಸ್ತಾ ಇಲ್ಲ, ಅದು ಫೇಕ್ ಡಿಎಲ್. ಸರಿನಾ? ಅದು ಫೇಕ್ ಡಿಎಲ್. ನಾನು ಕೇಳಿರೋದು ಇಷ್ಟೇ, ಡಿಎಲ್ ಯಾರಪ್ಪ ಮಾರ್ಕೊಟ್ರು? ಡಿಎಲ್ ಯಾರು ಮಾರ್ಕೊಟ್ರು? डीएल आरटीओ इलेक्ट्रॉनिक सिटी में बनाया। ಎಷ್ಟು ಕೊಟ್ಟೆ ಅವ್ರಿಗೆ ದುಡ್ಡು? ಪೈಸಾ ಕಿತ್ತಾ ಇದೆಯಾ? 8,500 रुपये। 8,500 ರೂಪಾಯಿ. 8,500। ಓಕೆ, ಇವಾಗ ಈ ಥರ ಗೊತ್ತಿದೆಯಲ್ಲ, ಇದಕ್ಕೆ ಯಾರಪ್ಪ ಹೊಣೆ? अचानक से रुक गया ये कार। इधर अचानक से रुक गया रे, वो सिग्नल है ना, सिग्नल में खड़ा कर दिया ना गाड़ी। रेड है ग्रीन है सिग्नल, बोलो। रेड है ना? रेड हो रहे तो क्या करना? ರೆಡ್ ಇದ್ರೆ ಯಾವ ಥರ ನಿಲ್ಲಿಸ್ಬೇಕು ಗಾಡಿ? ನಿಲ್ಲಿಸ್ಬೇಕಾ ಹೋಗ್ಬೇಕಾ? ರೆಡ್ ಇದ್ರೆ ಹೋಗ್ಬೇಕಾ? ನಿಲ್ಲಿಸ್ಬೇಕು ತಾನೆ? ನಿಂತಿರೋ ಗಾಡಿ ನೀನು ಹೆಂಗೆ ಬಂದ್ಬಿಟ್ಟೆ? खड़ा कर दिया ना गाड़ी, पीछे से आके धक्का मार दिया तुम। हाँ, एकदम से निकलने लगा, ब्रेक मारा एकदम से ना, तो जहाँ पे रुका उसके बाद रिक्शा चल गया, पूरा नहीं रुक पाया। भाई डीएल तो इसके, हाँ डीएल दे दो, डीएल ಕೊಡು. डीएल दिखाता ನೋಡಿ ಸರ್, ಸಾರಿಗೆ ಸಚಿವರೇ ನೋಡಿ, ಎಲೆಕ್ಟ್ರಾನಿಕ್ ಸಿಟಿ ಇವರು ಡಿಎಲ್ ಮಾಡಿಸಿದ್ದಾರೆ. 8,500 ರೂಪಾಯಿ ಕೊಟ್ಟು ಫೇಕ್ ಡಿಎಲ್ ಮಾಡಿಸಿದ್ದಾರೆ. ಇದು ಫೇಕ್ ಡಿಎಲ್. ಅವ್ರು ಡಿಎಲ್ನು ಡಿಸ್ಪ್ಲೇ ಇದು ಮಾಡ್ತೀವಿ, ಡಿಸ್ಪ್ಲೇಲಿ ಕೊಡ್ತೀವಿ. 8,500 ರೂಪಾಯಿ ಕೊಟ್ಟು ಎಲೆಕ್ಟ್ರಾನಿಕ್ ಸಿಟಿ ಭಯ್ಯ 51 ಏಕೆ 51 ನೋಡಿ ಅಣ್ಣ, ಇದು ಫೇಕ್ ಡಿಎಲ್. ಇಲ್ಲಿರೋದು ಫೇಕ್ ಡಿಎಲ್ ಅಣ್ಣ. ಡಿಎಲ್ ಅಲ್ಲಿ ಆನ್ಲೈನ್ ಚೆಕ್ ಮಾಡಿದ್ರೆ ವ್ಯಾಲಿಡೇ ಇಲ್ಲ. ಆನ್ಲೈನ್ ಚೆಕ್ ಮಾಡಿದ್ರೆ ಅಣ್ಣ ವ್ಯಾಲಿಡೇ ಇಲ್ಲ. ಇಂಥವ್ರಿಗೆಲ್ಲ ಕೊಟ್ಬಿಟ್ಟು ಅಣ್ಣ, ನೀವು ಹಿಂಗೆ ಮಾಡಿದ್ರೆ ನಾವು ಹೆಂಗೆ ಬರಬೇಕು? ನಾವು ಯಾವ ಥರ ದುಡಿಮೆ ಮಾಡ್ಬೇಕಣ್ಣ? ನಾವು ಲಕ್ಷಾಂತರ ರೂಪಾಯಿ ಬಂಡವಾಳ ಹಾಕಿ ಸಾಲ ಸೋಲ ಮಾಡ್ಕೊಂಡು ಅಣ್ಣ, ಕರೆಕ್ಟಾಗಿ ಡಿಎಲ್ಗಳು ಇಟ್ಕೊಂಡು ಯೂನಿಫಾರ್ಮ್ಗಳು ಹಾಕೊಂಡು ಡ್ಯೂಟಿ ಮಾಡ್ತಾ ಇದ್ದೀವಿ. ಇವನ ಹತ್ರ ಯೂನಿಫಾರ್ಮ್ ಇಲ್ಲ, ಡಿಎಲ್ ಇಲ್ಲ, ಫೇಕ್ ಡಿಎಲ್ ಮಾಡಿಸ್ಕೊಂಡು ಎಲೆಕ್ಟ್ರಿಸಿಟಿ ನಿಮಗೆ ನಾಚಿಕೆ ಮಾನ ಮರ್ಯಾದೆ ಇಲ್ವಾ? ಆರ್ಟಿಒದವರಿಗೆ ನಾಚಿಕೆ ಮಾನ ಮರ್ಯಾದೆ ಇಲ್ವಾ? ಎಲೆಕ್ಟ್ರಾನಿಕ್ ಸಿಟಿ 8,500 ರೂಪಾಯಿ ಕೊಟ್ಟು ಡಿಎಲ್ ಮಾಡಿಸೋನಲ್ಲ, ನಾಚಿಕೆ ಮಾನ ಮರ್ಯಾದೆ ಇಲ್ವಾ ನಿಮಗೆ? ನಿಂತು ನಿಮ್ಮ ಜನ್ಮಕ್ಕೆ ಇಷ್ಟು ಬೆಂಕಿ ಹಾಕೋಗ. ಕರ್ನಾಟಕದ ಜನತೆ ಸಾಯಿಸ್ಬೇಡಿ ಕಣ್ರಿ, ಬದುಕಿಸ್ರಿ ಫಸ್ಟು. ಡ್ರೈವರ್ಗಳು ಬದುಕಿಸ್ರಿ ಫಸ್ಟು. ಇವ್ನು ನೋಡ್ರಿ, ಇವನು ಕೋಲ್ಕತ್ತದವನು, ಬಿಹಾರದವನು. ಇವನು 8,500 ರೂಪಾಯಿ ಕೊಟ್ಟು ಡಿಎಲ್ ಮಾಡಿಸ್ಕೊಂಡವನೆ. ಎಲ್ಲಿ ಹೋಗ್ತಾ ಇದೆ ಕರ್ನಾಟಕ? ಎಲ್ಲಿ ಹೋಗ್ತಾ ಇದೆ ಅದನ್ನ ಕೇಳಿ ಫಸ್ಟು. ಸಾರಿಗೆ ಸಚಿವರೇ, ನಿಮ್ಮ ಜನ್ಮಕ್ಕೆ ಇಷ್ಟು ಬೆಂಕಿ ಹಾಕ. ನಾಚಿಕೆ ಆಗಲ್ವ ನಿಮಗೆ? ನಾಚಿಕೆ ಆಗಬೇಕು ನಿಮ್ಮ ಜನ್ಮಕ್ಕೆ ಇಷ್ಟು ಬೆಂಕಿ ಹಾಕ. 8,500 ಕೊಟ್ಟು ಫೇಕ್ ಡಿಎಲ್ ಮಾಡಿಸ್ಕೊಂಡವನೆ. ಏನು ಮಾಡ್ತಾ ಇದ್ದೀರಾ ನೀವು ಅಧಿಕಾರಿಗಳು? ನೋಡಿ, ಇವನು 8,500 ಕೊಟ್ಟು ಫೇಕ್ ಡಿಎಲ್ ಮಾಡಿಸ್ಕೊಂಡವನೆ. ಇವತ್ತು ಬಂದು ಗಾಡಿ ಕೂತಿರೋದು ನೋಡ್ರಿ, ಇಷ್ಟು ಗುದ್ದಾನೆ. ಡಿಎಲ್ ಇಲ್ಲ, ಏನಿಲ್ಲ, ಏನ್ ಮಾಡ್ಬೇಕು? ಅಲ್ಲ, ಒಂದು ತುತ್ತು ಅನ್ನ ತಿನ್ನೋರಿಗೆ ಅಮಾಯಕ ಗಾಡಿ ಬಂದು ಗುದ್ದಿದ್ದಾನೆ. ನಾಚಿಕೆ ಆಗಲ್ವ ನಿಮ್ಗೆ? ಇವನಿಗೆ 8,500 ಕೊಟ್ಟು ಡಿಎಲ್ ಮಾಡಿಸಿದ್ರಲ್ಲ, ಏನಾಗಬೇಕು ನಿಮ್ಗೆ? ನಾಚಿಕೆ ಆಗಲ್ವ ನಿಮ್ಗೆ? ಸಚಿವರೇ, ನಿಮ್ಗೆ ಮಾನ ಮರ್ಯಾದೆ ಇಲ್ವಾ? ಇಲ್ಲಿ ನೋಡಿ, ಇವನು ಬಿಹಾರದವನು, ಕೋಲ್ಕತ್ತದವನು, 8,500 ಕೊಟ್ಟು ಡಿಎಲ್ ಮಾಡಿಸ್ಕೊಂಡು ಓಪನ್ ಆಗಿ ಹೇಳ್ತಾನೆ. ಓಪನ್ ಅಪ್ಪ ಹೇಳ್ತಾವನೆ. ನಾನು 8,500 ಕೊಟ್ಟು ಡಿಎಲ್ ಮಾಡಿಸಿದ್ದೀನಿ ಅಂತ ಓಪನ್ ಆಗಿ ಮಾಡ್ತಾವನೆ. ನಾವೆಲ್ಲ ಡಿಎಲ್ ಮಾಡಿಸ್ಕೊಂಡ್ರೆ ಎಲ್ಲೋಗ್ಬೇಕು? ಹಂಗಾರೆ
ನಮ್ಮ ಗಾಡಿ ಬೆಲೆನೇ ಇಲ್ಲ ಕರ್ನಾಟಕದಲ್ಲಿ ನಾವು ಗಾಡಿ ಓಡಿಸೋದು ಬೆಲೆನೇ ಇಲ್ವಾ? ಈ ಥರ ಗಾಡಿಗಳು ಕೊಟ್ಬಿಟ್ಟು ಡಿ ಎಲ್ ಇದ್ದಂಗೆ ಈ ಥರ ಗಾಡಿಗಳು ಕೊಟ್ಬಿಟ್ಟು ನಾವು ಬಂಡವಾಳ ಹಾಕ್ಬಿಟ್ಟು ರೋಡಿಗೆ ತಂದಿರ್ತೀವಣ್ಣ. ನಮಗೂ ಹೆಂಡತಿ ಮಕ್ಕಳು ಇರ್ತಾರೆ, ಅವ್ರಿಗೆಲ್ಲ ಸಾಕಬೇಕು. ತಿಂಗಳಾದ್ರೆ 30-40 ಸಾವಿರ ಲೋನ್ ಬರುತ್ತೆ. ನಾವು ಯಾರಿಗೆ ಕೇಳೋಣ? ಇವನಿಗೆ ಡಿ ಎಲ್ ಇಲ್ಲ, ಪರ್ಮಿಷನ್ ಇಲ್ಲ, ಏನಿಲ್ಲ, ಬರೋದು ಗುದ್ದೋದು. ಬೆಲೆ ನಮಗೆ ಗೊತ್ತಿಲ್ಲ. ನೀನೇ ನೋಡ್ಕೊಳ್ಳಿ, ಡಿ ಎಲ್ ಇಲ್ಲ. ಕ್ಲೀನ ತೋರಿಸ್ತೀವಿ ಇವನೇ ಮಹಾನ್ ಭಾವ. ಇವನು ಸಾರಿಗೆ ಸಚಿವರೇ, ಇವನ ನೋಡ್ಕೊಳ್ಳಿ ಫಸ್ಟು. ಕೋಲ್ಕತ್ತಾ, ಬಿಹಾರ್ ಆಯ್ತು ಬಿಹಾರ್, ಹನ್ನೊಂದು ಬಿಹಾರ್ ಬಿಹಾರ್ ಡ್ರೈವರು ಫೇಕ್ ಅಡ್ರೆಸ್ ಕೊಟ್ಟು ಡಿ ಎಲ್ ಮಾಡಿಸ್ಕೊಂಡಿರೋದು. ಬಟ್ ಆದರೆ ಡಿ ಎಲ್ ಅವನದಲ್ಲ, ಡಿ ಎಲ್ಲೇ ಇಲ್ಲ ಅಣ್ಣನ ಹತ್ರ. ಈಗ ನಾವೇನು ಮಾಡಬೇಕು?